ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಮ್ಮಲ್ಲಿ ಅನೇಕ ಮಂದಿಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಮುಖ್ಯವಾಗಿ ಟ್ರೇಡಿಂಗ್ ಮಾಡುವಾಗ ಫಂಡಮೆಂಟಲ್ ಅನಾಲಿಸಿಸ್ ಇರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಬರೋದು ಬಹಳ ಮುಖ್ಯ ಆಗುತ್ತೆ. ಷೇರುದಾರರಿಗೆ, ಮುಖ್ಯವಾಗಿ ಇನ್ವೆಸ್ಟ್ ಮಾಡೋರಿಗಿರ್ಬೋದು, ಟ್ರೇಡಿಂಗ್ ಮಾಡೋರಿಗೆ ಈ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತುಂಬ ಒಂದು ವ್ಯಾಮೋಹ ಇರುತ್ತೆ ಮತ್ತು ಅದು ಕಲಿಬೇಕು ಅನ್ನುವಂಥ ಆಸೆ. ಹಾಗಿದ್ರೆ ಈ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಏನೆಲ್ಲ ಒಂದು ರಹಸ್ಯ ಅಥವಾ ಒಳಗುಟ್ಟುಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಸಾಕಷ್ಟು ಅಮೂಲ್ಯವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಜೊತೆ ಇವತ್ತು DA ಕ್ಯಾಪಿಟಲ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಾಗೂ ಟಾಕ್ ಆಫ್ ಟೌನ್ ಸ್ಟುಡಿಯೋಸ್ನ ಫೌಂಡಿಂಗ್ ಪಾರ್ಟ್ನರ್ ಆದ ಅಶ್ವಿನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶ್ವಿನ್ ಕುಮಾರ್. ನಮಸ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ವಂಡರ್ಫುಲ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಅಂದಹಾಗೆ ನಮಗೆ ಎಲ್ರಿಗೂ ಗೊತ್ತಿದೆ, ಯಾರು ಟ್ರೇಡ್ ಮಾಡ್ತಾರೆ ಅವ್ರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಲೇಬೇಕು, ಅದ್ರ ಬಗ್ಗೆ ದೊಡ್ಡ ಒಂದು ತಿಳಿಬೇಕು ಅನ್ನುವಂಥದ್ದು ಕುತೂಹಲ ಇರುತ್ತೆ. ಎಟ್ ದ ಸೇಮ್ ಟೈಮ್ ಅದಕ್ಕೆ ಸಂಬಂಧಪಟ್ಟಾಗ ಯಾರನ್ನು ತಿಳ್ಕೊಬೇಕು ಅನ್ನುವ ಅಂತ ಒಂದು ಬಂದಾಗ ತಜ್ಞರ ಮಾತುಗಳನ್ನು ಬಹಳ ದೊಡ್ಡದಾಗಿ ಕೇಳ್ತಾರೆ. ಹಾಗಾಗಿ ಈ ಟ್ರೇಡಿಂಗ್ ಮತ್ತು ಈ ಟೆಕ್ನಿಕಲ್ ಅನಾಲಿಸಿಸ್ ವಲಯದಲ್ಲಿ ತಮಗೆ ಸಾಕಷ್ಟು ಅನುಭವ ಇರೋದ್ರಿಂದ ಈ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ? ಖಂಡಿತ. ಈಗ ರಹಸ್ಯ ಒಳಗುಟ್ಟುಗಳು ಅಂತ ಹೇಳಿದ್ರಿ. ಆ ಥರ ಏನು ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಏನಲ್ಲ ಟೆಕ್ನಿಕಲ್ ಅನಾಲಿಸಿಸ್. ಫ್ಯಾಂಟಾಸ್ಟಿಕ್. ಬಟ್ ಒಂದು ಸ್ಟೀಮ್ ಅಂತ ಏನು ಹೇಳ್ತೀವಿ ಈ ಪರ್ಟಿಕ್ಯುಲರ್ ಟೆಕ್ನಿಕಲ್ ಅನಾಲಿಸಿಸ್ಗೆ ಲಾಸ್ಟ್ 5 ರಿಂದ 6 ವರ್ಷದಲ್ಲಿ ಜಾಸ್ತಿ ಪಿಕ್ ಆಗಿದೆ. ಓಕೆ. ಅಫ್ಕೋರ್ಸ್ ನಮಗೆಲ್ಲರೂ ಗೊತ್ತಿರೋ ಹಾಗೆ ಲಾಸ್ಟ್ 2020 ಕೋವಿಡ್ ಲೋ ಆಗೋದಾಗ್ಲಿಂದ ಮಾರ್ಕೆಟಲ್ಲಿ ಪಾರ್ಟಿಸಿಪೇಷನ್ ತುಂಬ ಆಗಿದೆ, ಡಿಮ್ಯಾಟ್ ಅಕೌಂಟ್ಸ್ ತುಂಬ ಓಪನ್ ಆಗಿದೆ. 2010 or 2012 ಅಥವಾ 2015 ಕಂಪೇರ್ ಮಾಡಿದ್ರೆ ಈಗ ರೈಟ್ ನಾವು ಒಂದು ಮುಂಚೆ ಏನಾಗೋದು, ಆಲ್ಮೋಸ್ಟ್ ಟ್ರೇಡಿಂಗ್ನ ಗ್ಯಾಮ್ಲಿಂಗ್ ಥರ ಟ್ರೀಟ್ ಮಾಡೋರು, ಟಿಪ್ಸ್ ಬೇಸಿಸ್ ಮೇಲೆ ಇರ್ಬೋದು. ಈಗಲೂ ಅದೆಲ್ಲ ನಡೆಯುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ಪೀಪಲ್ ತಮ್ಮ ಸ್ವಂತವಾಗಿ ಫಂಡಮೆಂಟಲ್ ಅನಾಲಿಸಿಸ್ ಇರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು, ಅಥವಾ ಒಂದು ಫಾರ್ಮ್ ಆಫ್ ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಮುಂಚೆ ಅದು ಸಿಂಗಲ್ ಡಿಜಿಟಲ್ ಪರ್ಸೆಂಟೇಜ್ ಇದ್ದರೆ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಅದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬರುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬರುತ್ತೆ. ನಾವು ಈ ಪ್ರೋಗ್ರಾಮಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಬೆಟರೋ ಟೆಕ್ನಿಕಲ್ ಅನಾಲಿಸಿಸ್ ಬೆಟರೋ ಅಂತ ಕಂಟೆಸ್ಟ್ ಮಾಡೋದು ಬೇಡ. ಯಾಕೆಂದರೆ ಎರಡೂ ಸಹ ತುಂಬಾ ಡೆಕೇಡ್ಸ್ಗಳಿಂದ ಇದೆ. ನನ್ನ ಪರ್ಸ್ನಲ್ ಆಗಿ ನನ್ನ ಒಪಿನಿಯನ್ ಅಂದರೆ ಟೆಕ್ನೋ ಫಂಡ ಅಪ್ರೋಚ್ ಅನ್ನೋದು ಆಲ್ವೇಸ್ ಗುಡ್. ಕಾಂಬಿನೇಷನ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಆ್ಯಂಡ್ ಕಾಂಬಿನೇಷನ್ ಆಫ್ ಫಂಡಮೆಂಟಲ್ ಅನಾಲಿಸಿಸ್, ಕಾಂಬಿನೇಷನ್ ಆಫ್ ಟೆಕ್ನಿಕಲ್ ಆ್ಯಂಡ್ ಫಂಡಮೆಂಟಲ್ ಅನಾಲಿಸಿಸ್ ವಿಚ್ ವಿ ಕಾಲ್ ಎಸ್ ಟೆಕ್ನೋ ಫಂಡ ಅಪ್ರೋಚ್. ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ವಾಟ್ ಟು ಬೈ ಆ್ಯಂಡ್ ವಾಟ್ ಟು ಸೆಲ್, ಯಾವುದನ್ನು ಖರೀದಿ ಮಾಡಬೇಕು, ಯಾವುದನ್ನು ಎಕ್ಸಿಟ್ ಮಾಡಬೇಕು ಅನ್ನೋದು ಫಂಡಮೆಂಟಲ್ ಅನಾಲಿಸಿಸಲ್ಲಿ ನಾನು ನೋಡ್ತೇನೆ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಯಾವುದನ್ನು ಖರೀದಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಎಕ್ಸಿಟ್ ಮಾಡಬೇಕು ಅನ್ನೋದು ಟೆಕ್ನಿಕಲ್ ಅನಾಲಿಸಿಸ್. ಓಕೆ. ವಾಟ್ ಟು ಬೈ ಆ್ಯಂಡ್ ವಾಟ್ ಟು ಸೆಲ್ ಇಸ್ ಫಂಡಮೆಂಟಲ್ ಅನಾಲಿಸಿಸ್, ವೆನ್ ಟು ಬೈ ಆ್ಯಂಡ್ ವೆನ್ ಟು ಸೆಲ್ ಇಸ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ದಟ್ ಈಸ್ ವೇರ್ ದಿ ಕಂಟೆಸ್ಟ್ ಎಂಡ್ಸ್. ಸೊ ನಾವು ಟೆಕ್ನೋ ಫಂಡ ಅಪ್ರೋಚ್ನ ಯೂಸ್ ಮಾಡುವ. ಅದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದರೆ ಅದ್ರದ್ದು ಕೋರ್ ಪ್ರಿನ್ಸಿಪಲ್ ಅಂತ ಏನು ಹೇಳ್ತೀವಿ ಈಸ್ ಪ್ರೈಸ್ ಆ್ಯಂಡ್ ವಾಲ್ಯೂಮ್. ಪ್ರೈಸ್ ಆ್ಯಂಡ್ ವಾಲ್ಯೂಮ್. ಇವತ್ತು ನಮ್ಮ ವೀಕ್ಷಕರು ಎಲ್ಲರೂ ಗೊತ್ತಿರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಸಾಫ್ಟ್ವೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸುಮಾರು 200-250 ಥರದ ಇಂಡಿಕೇಟರ್ಸ್ ಇದೆ, ಹಂಡ್ರೆಡ್ಸ್ ಆಫ್ ಸ್ಟ್ರಾಟಜೀಸ್ ಇದೆ. ಬಟ್ ಎಲ್ಲದೂ ಕೂಡ ಕೋರ್ ಪ್ರಿನ್ಸಿಪಲ್ ಇಸ್ ಬೇಸ್ಡ್ ಆನ್ ಪ್ರೈಸ್ ಆ್ಯಂಡ್ ವಾಲ್ಯೂಮ್ ಆ್ಯಕ್ಷನ್. ಮಾರ್ಕೆಟಲ್ಲಿ ಅಪ್ ಟಿಕ್ ಇರ್ಬೋದು, ಡೌನ್ ಟಿಕ್ ಏನಾಗ್ತಿದೆ, ಆ ಪ್ರೈಸ್ ಮೂವ್ಮೆಂಟ್ಗೆ ಎಷ್ಟು ವಾಲ್ಯೂಮ್ ಸಪೋರ್ಟ್ ಮಾಡ್ತಿದೆ, ಅವೆರಡೇ ಕೋರ್ ಪ್ರಿನ್ಸಿಪಲ್. ನಿಮ್ಗೆ ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ನನ್ನ ಲೆಕ್ಕದಲ್ಲಿ, ಇದನ್ನು ಬಹಳ ಸತಿ ಹೇಳ್ತಿದ್ದೀನಿ ನಾನು, ಇದು ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಮ್ಮ ಸ್ಟೂಡೆಂಟ್ಸ್ಗೆ ಇರ್ಬೋದು, ನಮ್ಮ ಕ್ಲೈಂಟ್ಸ್ಗೆ ಇರ್ಬೋದು, ಯಾವಾಗಲೂ ಹೇಳ್ತೀವಿ ಟೆಕ್ನಿಕಲ್ ಅನಾಲಿಸಿಸ್ ಏನಂದರೆ, ನಾನೊಂದು ಇವತ್ತು ಕಾರ್ನ ಡ್ರೈವ್ ಮಾಡಬೇಕಾದ್ರೆ ನನ್ನ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋದೇನಿದೆ ಅಥವಾ ನನ್ನ ಟ್ರಾಫಿಕ್ ಲೈಟ್ ಅನ್ನೋದೇನಿದೆ ಎಕ್ಸಾಕ್ಟ್ಲಿ ಅದೇ ರೀತಿ ಆಪ್ರೇಟ್ ಆಗುತ್ತೆ. ಫ್ಯಾಂಟಾಸ್ಟಿಕ್. ಟ್ರಾಫಿಕ್ ಸಿಗ್ನಲಲ್ಲಿ ನಿಮಗೆ ರೆಡ್ ಲೈಟ್ ಇದೆ, ಆಂಬರ್ ಆರ್ ಆರೆಂಜ್ ಲೈಟ್ ಇದೆ, ಇದು ಗ್ರೀನ್ ಲೈಟ್ ಇದೆ. ರೆಡ್ ಲೈಟಿನ ಇನ್ಸ್ಟ್ರಕ್ಷನ್ ತುಂಬಾ ಕ್ಲಿಯರ್ ಆಗಿದೆ, ಸ್ಟಾಪ್. ಗ್ರೀನ್ ಕಲರ್ದು ಇನ್ಸ್ಟ್ರಕ್ಷನ್ ಇಸ್ ವೆರಿ ಕ್ಲಿಯರ್, ಮೂವ್. ಆಂಬರ್ ಅಥವಾ ಆರೆಂಜ್ ಕಲರ್ದು 2 ಇನ್ಸ್ಟ್ರಕ್ಷನ್ ಇದೆ. ಒಂದು ರೆಡ್ಡಿಂದ ಆರೆಂಜ್ ಬಂದರೆ ರೆಡಿಯಾಗಿ ಹೊರಡಲಿಕ್ಕೆ ಅಂತ, ಗ್ರೀನಿಂದ ಆರೆಂಜ್ ಬಂದರೆ ಮೂವ್ ಆಗ್ತಿರೋರು ಸ್ಲೋ ಡೌನ್ ಆಗಿ ಅಂತ. ಕರೆಕ್ಟಾ? ಅದೇ ರೀತಿ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ಇವಾಗ ಸರ್ ಕೇಶವ್ ಸರ್, ಒಂದು ವಿಚಾರ ಏನಂದರೆ, ನಾವು ಸ್ಟಾಕ್ ಮಾರ್ಕೆಟ್ ಅಫ್ಕೋರ್ಸ್ ಇಟ್ಸ್ ಅ ವೆರಿ ವಾಸ್ಟ್ ಫೀಲ್ಡ್.
ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ, ಬಟ್ ನಾಟ್ ಆಸ್ ಕಾಂಪ್ಲಿಕೇಟೆಡ್ ಆಸ್ ವಿ ಮೇಕ್ ಇಟ್ ಟು ಬಿ. ನಾವು ಸ್ವಲ್ಪ ಎಕ್ಸ್ಟ್ರಾ ಕಾಂಪ್ಲಿಕೇಟ್ ಮಾಡ್ತೀವಿ ಬಿಕಾಸ್ ಆಫ್ ಅವರ್ ಎಮೋಷನ್ಸ್. ಒಂದು ಅನಾಲಿಸಿಸ್ ಅಂತ ಮಾಡಿದ್ರೆ, ನೀವು ರ್ಯಾಂಡಮ್ ಅನಾಲಿಸಿಸ್ ಇರ್ಬೋದು, ನಿಮ್ಮ ಗಟ್ ಇನ್ಸ್ಟಿಂಕ್ಟ್ ಇರ್ಬೋದು, ಅಥವಾ ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೆ ಅದರ ಔಟ್ಪುಟ್ ಏನು ಬರ್ಬೋದು ನಿಮಗೆ ಮ್ಯಾಕ್ಸಿಮಮ್ 4. ಒಂದು ಸ್ಟಾಕ್ನ ನಾನು ಪರ್ಚೇಸ್ ಮಾಡ್ತೀನೋ, ಬೈ ಮಾಡ್ಬೋದಾ, ಅಥವಾ ಸೆಲ್ ಮಾಡ್ಬೋದಾ, ಹೋಲ್ಡ್ ಮಾಡ್ಬೋದಾ, ಅಥವಾ ನಾನು ಏನೂ ಮಾಡಲ್ವೋ. ಕರೆಕ್ಟ್. ಅವೆರಡೇ ತಾನೇ. ದಿ ಔಟ್ಪುಟ್ ಆಫ್ ಆಲ್ ಆರ್ ಅನಾಲಿಸಿಸ್ ಇಸ್ ಓನ್ಲಿ ದೀಸ್ 4 ಥಿಂಗ್ಸ್. ಒಂದು ಬೈ, ಸೆಲ್, ಹೋಲ್ಡ್ ಆರ್ ಸ್ಟೇ ಅವೇ. ಎಕ್ಸಾಕ್ಟ್ಲಿ. ಸೊ ಬಿಯಾಂಡ್ ದಿಸ್ ನಾವು ಏನೇ ಮಾಡಿದ್ರು ಕೂಡ ಇಟ್ ಬಿಕಮ್ಸ್ ಅ ಕಾಂಪ್ಲಿಕೇಟೆಡ್ ಸ್ಟ್ರಾಟಜಿ. ಸೊ ಅದರಲ್ಲಿ ಬಿಕಾಸ್ ನಾವು ಇವತ್ತು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಮಾತಾಡ್ತಿರೋದ್ರಿಂದ, ಇಟ್ ಈಸ್ ಒನ್ ಸಬ್ಜೆಕ್ಟ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಟ್ರೇಡಿಂಗ್ ಮಾಡೋರಿಗೆ. ಓಕೆ. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಸಮ್ಹೌ ಅವ್ರದ್ದು ರಿಲಯನ್ಸ್ ವಿಲ್ ಬಿ ಮೋರ್ ಆನ್ ನಾಟ್ ದಿ ಸ್ಟಾಕ್ ರಿಲಯನ್ಸ್, ದೇರ್ ರಿಲಯಬಿಲಿಟಿ ಈಸ್ ಮೋರ್ ಆನ್ ಫಂಡಮೆಂಟಲ್ ಅನಾಲಿಸಿಸ್. ದೇ ಅನಲೈಸ್ ದಿ ಸ್ಟಾಕ್, ಫಂಡಮೆಂಟಲ್ಸ್ ಆಫ್ ದಿ ಕಂಪನಿ, ಮ್ಯಾನೇಜ್ಮೆಂಟ್, ಅವರ ಬಿಸ್ನೆಸ್ ಗ್ರೋತ್ ಪೊಟೆನ್ಷಿಯಲ್ ಏನಿದೆ, ಮ್ಯಾನೇಜ್ಮೆಂಟ್ ಹೇಗಿದ್ದಾರೆ, ಅಥವಾ ಅವರ ಇಂಡಸ್ಟ್ರಿ ಹೇಗಿದೆ, ಅದು ಎಕಾನಮಿ ಹೇಗಿದೆ, ರೂಲ್ಸ್ ಆಫ್ ದಿ ಇದು ಇಂಡಸ್ಟ್ರಿ ಹೇಗಿದೆ, ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರೇಡರ್ಸ್ಗೆ, ಇಂಟ್ರಾಡೇ ಟ್ರೇಡರ್ಸ್ ಇರ್ಬೋದು, ಅಥವಾ ನೆಕ್ಸ್ಟ್ 1 ವೀಕ್ 10 ಡೇಸಿಗೆ ಹೋಲ್ಡ್ ಮಾಡ್ತೀನಿ ಅಂತ ಇರ್ಬೋದು, ಅಥವಾ 1 or 2 ಮಂತ್ಸಿಗೆ ಬೈ ಸೆಲ್ ಮಾಡ್ತೀನಿ ಅಂತವ್ರಿಗೆ ಒಂದು ಡೈರೆಕ್ಷನ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಫ್ ಅ ಪರ್ಟಿಕ್ಯುಲರ್ ಸ್ಟಾಕ್, ಮತ್ತು ಒಂದು ಮೊಮೆಂಟಮ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ದಿಸ್ ಈಸ್ ವೇರ್ ಐ ಸೇ ಸ್ವಲ್ಪ ಶಾರ್ಟ್ ಟರ್ಮ್ ಟ್ರೇಡರ್ಸ್ಗೆ ಅಥವಾ ಸ್ವಿಂಗ್ ಟ್ರೇಡರ್ಸ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಹ್ಯಾಸ್ ಮೋರ್ ಇಂಪಾರ್ಟೆನ್ಸ್. ಓಕೆ. ಸೊ ಸರ್, ಹಾಗಿದ್ರೆ ಇವಾಗ ನೀವು ಹೇಳಿದ್ರೆ ಇದರಲ್ಲಿ ಪ್ರೈಸ್ ಮತ್ತು ವಾಲ್ಯೂಮ್ ಬಹಳ ಮುಖ್ಯವಾಗಿ ಇರತಕ್ಕಂಥ ವಿಚಾರಗಳು, ಒಂಥರ ಕಾರ್ಗೆ ಸ್ಟೇರಿಂಗ್ ಇದ್ದಂಗೆ. ಸೊ ಹಾಗಿದ್ರೆ ಇದನ್ನು ಹೇಗೆ ತಿಳ್ಕೊಳ್ಳುವಂಥದ್ದು ಹೇಗೆ, ಏನೆಲ್ಲ ಇದರಲ್ಲಿ ಅಂದರೆ ಐ ಮೀನ್ ತಾವು ಹೇಳಿದ್ರಿ ಈಗ ಮುಖ್ಯವಾದ ಅಂಶಗಳೇನೆಂದರೆ ಅದನ್ನು ಕಲ್ತ್ಕೊಳ್ಳುವಂಥದ್ದು ಹೇಗೆ ಅಂತ ಹೇಳ್ತೀರಾ ಅಂತ. ಸರ್, ಇವಾಗ ಒಂದು ಅಫ್ಕೋರ್ಸ್ the most the easiest way is go to the internet, ಅಲ್ಲಿ ಕಲಿಯೋದು. ಓಕೆ. ಬಟ್ ಇವಾಗ ಓವರ್ ಕ್ರೌಡೆಡ್ ಇನ್ಫಾರ್ಮೇಷನ್ ಆಗಿದೆ. ಐ ಮೀನ್ ವಿ ಆಲ್ ನೋ ದಟ್. ಆ್ಯಂಡ್ ಹಂಡ್ರೆಡ್ಸ್ ಅಲ್ಲ ಥೌಸಂಡ್ಸ್ ಆಫ್ ಬುಕ್ ಆನ್ ಟೆಕ್ನಿಕಲ್ ಅನಾಲಿಸಿಸ್. ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸಲ್ಲೂ ಡವ್ ಥಿಯರಿ ಅಂತಿದೆ, ಆ್ಯಂಡ್ ಎಲಿಯಟ್ ವೇವ್ ಅನಾಲಿಸಿಸ್ ಅಂತೆ, ತುಂಬ ಚಾರ್ಟ್ ಪ್ಯಾಟರ್ನ್ ಸ್ಟಡಿ ಮಾಡೋದಿದೆ. ಅಂದರೆ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವತ್ತು ನಾನು ಟೆಕ್ನಿಕಲನ್ನು ಇವಾಗ ನಾನು ಅಡುಗೆ ಮಾಡೋದು ಕಲಿಬೇಕಾ, ಅಥವಾ ನನಗೆ ರೆಡಿ ಟು ಈಟ್ ಮಿಕ್ಸ್ ಬೇಕಾ, ಅದನ್ನು ನಾನು ಹೀಟ್ ಮಾಡಿಬಿಟ್ಟು ಸ್ವಲ್ಪ ನನ್ನ ಟೇಸ್ಟ್ ಪ್ರಕಾರ ಉಪ್ಪು, ಪೆಪ್ಪರ್ ಅದೆಲ್ಲ ಹಾಕ್ಬಿಟ್ಟು ನಾನು ರೆಡಿಯಾಗಿ ತಿನ್ನಬೇಕಾ? ಕರೆಕ್ಟ್. 2 ಮಿನಿಟ್ಸಲ್ಲಿ. ವಾಟ್ ಈಸ್ ದಟ್ ಐ ಪ್ರಿಫರ್? ಅಫ್ಕೋರ್ಸ್ ದಿ ಮೋಸ್ಟ್ ಐಡಿಯಲ್ ವೇಸ್ ನಾನು ಕುಕಿಂಗೇ ಕಲಿಯೋದು ಇಸ್ ದಿ ಬೆಸ್ಟ್ ವೇ, ಸೊ ದಟ್ ನನಗೆ ಡಿಪೆಂಡೆನ್ಸಿ ಇರಲ್ಲ. ಬಟ್ ಟು ಸ್ಟಾರ್ಟ್ ಆಫ್ ವಿತ್ ಯು ಕ್ಯಾನ್ ಆಲ್ಸೋ ಡಿಪೆಂಡ್ ಆನ್ ರೆಡಿ ಟು ಈಟ್ ಮಿಕ್ಸ್. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಅಷ್ಟನ್ನೇ ನಾನು ಜಸ್ಟ್ ನನ್ನ ಟ್ರೇಡಿಂಗ್ ಪರ್ಪಸ್ಗೆ, ನನಗೆ ನಾಲೆಡ್ಜ್ ಪರ್ಪಸ್ಗೆ ಕಲಿಯೋದು ಒಂದು, ನನಗೆ ನಾಲೆಡ್ಜಿಗೆ ಕಲ್ತಿದ್ದೆಲ್ಲ ಅದು ಟ್ರೇಡಿಂಗಲ್ಲಿ ಉಪಯೋಗ ಆಗಬೇಕು ಅಂತ ಎಲ್ಲೂ ಇಲ್ಲ. ಕರೆಕ್ಟ್ ಅಲ್ಲ? ಸೊ ನನಗೆ ಟ್ರೇಡಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಟ್ರೇಡಿಂಗ್, ಅದರಲ್ಲೂ ಇಂಡಿಯನ್ ಮಾರ್ಕೆಟಿಗೆ ಟ್ರೇಡಿಂಗ್ ಮಾಡಬೇಕಾಗಿ ಉಪಯೋಗ ಆಗುವಂಥದ್ದು ಕೆಲವು ಇಂಡಿಕೇಟರ್ಸ್ ಇರ್ಬೋದು. ನಾನು ಹೇಳಿದಕ್ಕೆ ಇವಾಗ ಮೋರ್ ದೆನ್ 200+ ಇಂಡಿಕೇಟರ್ಸ್ ಇದೆ. ಕರೆಕ್ಟ್. ಎಲ್ಲದನ್ನು ರೆಫರ್ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಅಷ್ಟೊಂದು ಹೆಂಗೆ ಯೂಸ್ ಮಾಡೋದು ಅಂತ ಒಂದು ಗೊಂದಲ ಕೂಡ. ಇನ್ಫ್ಯಾಕ್ಟ್ ಅದಕ್ಕೊಂದು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಹಿಂದೊಮ್ಮೆ ನಾನು ನೀವು ಮಾತಾಡಿದ್ವಿ. ಮೋರ್ ನಂಬರ್ ಆಫ್ ಇಂಡಿಕೇಟರ್ಸ್, ಒಂದು 7-8 ಇಂಡಿಕೇಟರ್ಸ್ ಯೂಶಲಿ ಹಾಕತ್ತಾರೆ. ನಾಟ್ ಎವ್ರಿಬಡಿ, ಐ ಆಮ್ ನಾಟ್ ಇವನ್ ಟ್ರೈಂಗ್ ಟು ಇದು ಯಾರನ್ನು ಹಂಗ್ಸಕ್ಕೆ ಟ್ರೈ ಮಾಡ್ತಿಲ್ಲ, ಬಟ್ ಜಸ್ಟ್ ಹೇಳೋದು 7-8 ಇಂಡಿಕೇಟರ್ಸ್ನ ಹಾಕ್ತಿದ್ವಿ. ಇನ್ಫ್ಯಾಕ್ಟ್ ನಾನು ಕೂಡ ಹಿಂದೆ ಮಾಡಿದ್ದೆ, ಬೇರೆಯವ್ರ ಬಗ್ಗೆ ಏನು ಹೇಳೋದು ನಾನು ಕೂಡ ಮಾಡಿದ್ದೆ. ಅದು ಎಲ್ಲದುವೇ ಬೈ ಕನ್ಫರ್ಮೇಷನ್ ಕೊಡಲಿ ಅಂತ ವೆಯ್ಟ್ ಮಾಡುವೆ. ಓಕೆ, ಇಂಡಿಕೇಟರ್ 1 is buy, indicator 2 is buy, indicator 3 is buy, indicator 4 is buy. Let me wait for another 3 indicators to confirm. By that time ಎಲ್ಲದು ಕನ್ಫರ್ಮೇಷನ್ ಕೊಡೋಷ್ಟೊತ್ತಿಗೆ ಸೆಲ್ ಮಾರ್ಕೆಟಲ್ಲಿ. ಸೊ ನಿಮ್ಮ ರಿಸ್ಕ್ ಆಪಟೈಟ್ಗೆ, ನಿಮ್ಮ ಟ್ರೇಡಿಂಗ್ ಮೆಥಡಾಲಜಿಗೆ, ನಿಮ್ಮ ಟಾರ್ಗೆಟ್ ಆಫ್ ವಾಟ್ ಯು ವಾಂಟ್ ಟು ಅಚೀವ್ ಫ್ರಮ್ ದಿ ಟ್ರೇಡಿಂಗ್ ಸಿಸ್ಟಮ್ಗೆ ಎಷ್ಟು ಲಿಮಿಟೆಡ್ ಆಗಿ ನಾಲೆಡ್ಜ್ ಬೇಕು ಟು ಸ್ಟಾರ್ಟ್ ಆಫ್ ವಿತ್, ಅಷ್ಟು ಇಸ್ ಫೈನ್. ಅದರಲ್ಲಿ ನಿಮಗೆ ಬೇಸಿಕ್ ಇಂಡಿಕೇಟರ್ಸ್ ಅಂದರೆ ಮೂವಿಂಗ್ ಆ್ಯಾವ್ರೇಜಸ್ ಇರ್ಬೋದು, ಸ್ಟೊಕ್ಯಾಸ್ಟಿಕ್ಸ್ ಇರ್ಬೋದು, RSI ಇರ್ಬೋದು, MACD, ಇವೆಲ್ಲ ಏನಂದರೆ ಫ್ಯಾನ್ಸಿ ಇಂಡಿಕೇಟರ್ಸ್ ಅಲ್ಲದಿದ್ರೂ ಕೂಡ ಲಾಸ್ಟ್ 20, 30, 40 ಇಯರ್ಸಿಂದ ಮಾರ್ಕೆಟಲ್ಲಿ ಉಪಯೋಗಕ್ಕೆ ಬರುವಂತಿರೋದು. ಓಕೆ. ಸೊ ದೇ ಹ್ಯಾವ್ ವಿತ್ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್.
ಸೊ ಅದೆಲ್ಲ ಟೈಮ್ ಟೆಸ್ಟೆಡ್ ಮೆಥಡ್ಗಳ ಎಕ್ಸಾಕ್ಟ್ಲಿ ಟೈಮ್ ಟೆಸ್ಟೆಡ್ ಮೆಥಡ್ ಅಂತಲೇ ಹೇಳ್ಬೋದು. ಬಟ್ ಹ್ಯಾವಿಂಗ್ ಸೆಡ್ ದಟ್ ಒನ್ ವರ್ಡ್ ಆಫ್ ಕಾಷನ್ ಏನಂದರೆ ಎಂತನೇ ಅನಾಲಿಸಿಸ್, ಸ್ಟ್ರಾಂಗ್ ಅನಾಲಿಸಿಸ್ ನೀವು ಎಷ್ಟೇ ಅನಾಲಿಸಿಸ್ ಮಾಡಿ ಯಾವುದ್ರಲ್ಲೂ ಸಕ್ಸಸ್ ರೇಷಿಯೋ 100% ಅಂತ ಇಲ್ಲ. ಓಕೆ, ದಟ್ ಈಸ್ ಸಮಥಿಂಗ್ ವಿಲ್ ಹ್ಯಾವ್ ಟು ಅಕ್ಸೆಪ್ಟ್. ಆ್ಯಂಡ್ ಜಸ್ಟ್ ಬಿಕಾಸ್ ನನಗೆ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಇದೆ ಅಥವಾ ನನಗೆ ಟ್ರಾಫಿಕ್ ಲೈಟ್ಸ್ ಇದೆ, ನಾನು 100% ಫಾಲೋ ಮಾಡ್ತಾಯಿನಿ ಅಂತ ಮಾತ್ರಕ್ಕೆ ಆಕ್ಸಿಡೆಂಟ್ಸ್ ಆಗಲ್ಲ ಅಂತ ಎಲ್ಲೂ ಇಲ್ಲ ಅಲ್ಲ. ಇಟ್ ಕ್ಯಾನ್ ಸ್ಟಿಲ್ ಹ್ಯಾಪನ್. ಬಟ್ ಆಸ್ ಲಾಂಗ್ ಆಸ್ ಯು ಆರ್ ಕಾಷಿಯಸ್ ಆ್ಯಂಡ್ ಯು ನೋ ಯುವರ್ ರಿಸ್ಕ್ ಮ್ಯಾನೇಜ್ಮೆಂಟ್ at hand, then I think you are good to go. But it is always better to have something in front of you. So ಇವಾಗ ನನಗೇನಾಗುತ್ತೆ, ನೀವು ನಾಟ್ ದಟ್ ವಿ ಡಿಸ್ಕಸ್ ಎನಿ ಸ್ಟಾಕ್ಸ್, ಬಟ್ ಒಂದು ಸ್ಟಾಕ್ನ ನಾನೊಂದು ಬೈ ಅಥವಾ ಸೆಲ್ ಮಾಡಬೇಕು ಅಥವಾ ನಾನೊಂದು ನೋಡಿದೆವು ಈ ಸ್ಟಾಕ್ ನ್ಯೂಸಲ್ಲಿದೆ, ವಾಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳೋದಕ್ಕೆ ಐ ಆಲ್ವೇಸ್ ಗೋ ಟು ಅ ಚಾರ್ಟ್. ನಾನು ಚಾರ್ಟ್ನ ನೋಡೇ ನಾನೊಂದು ಕನ್ಕ್ಲೂಷನಿಗೆ ಬರೋದು. ಕರೆಕ್ಟ್, ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಏನು ಹೇಳ್ತೀವಿ. ಸೊ ದಟ್ ಈಸ್ ಸ್ವಲ್ಪ ತುಂಬಾ ಮುಖ್ಯ. ಆ್ಯಂಡ್ ಟ್ರೇಡರ್ಸ್ ಎಸ್ಪೆಷಲಿ, ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಟ್ರೇಡರ್ಸ್ ಆದವ್ರಿಗೆ ಯೂಸಿಂಗ್ ಅ ಚಾರ್ಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಅವ್ರಿಗೊಂದು ರೆಫರೆನ್ಸ್ ಪಾಯಿಂಟ್ ಇರುತ್ತೆ, ಒಂದು ಡೈರೆಕ್ಷನ್. ಫಸ್ಟು ಸರ್ ಇವಾಗ ಒಂದು ಟ್ರೇಡ್ ಮಾಡಬೇಕು ಅಂದರೆ ಶಾರ್ಟ್ ಟರ್ಮಲ್ಲಿ, ಲೆಟ್ಸ್ ಟಾಕ್ ತುಂಬಾ ಬೇಸಿಕ್ಸ್ ಮಾತಾಡುವ. ನಾನು ಇವಾಗೊಂದು ಸ್ಟಾಕ್ನ ಅಥವಾ ಒಂದು ಇಂಡೆಕ್ಸ್ನ ಅಥವಾ ಒಂದು ಆಪ್ಷನ್ ಒಂದು ಫ್ಯೂಚರ್ನ ಪರ್ಚೇಸ್ ಮಾಡಬೇಕು. ನಂದು ಟ್ರೇಡ್ ಐ ವಾಂಟ್ ಟು ಎಂಟರ್ ಎ ಟ್ರೇಡ್ ಮಾಡಿದಾಗ ನನಗೆ ಏನೇನು ಬೇಕು, ಒಂದು ಬೈ ಪ್ರೈಸ್ ಬೇಕು, ಒಂದು ಸ್ಟಾಪ್ ಲಾಸ್ ಪಾಯಿಂಟ್ ಬೇಕು. ಅಂದರೆ ನಾನೊಂದು ಬೈ ಮಾಡಿದ್ರೆ ನಾನು ಅದು ಫುಲ್ಲು ಝೀರೋ ಆಗೋ ತನಕ ಇನ್ನು ಹೋಲ್ಡ್ ಮಾಡೋ ಇದರಲ್ಲ, ನಾನು ಸ್ಟಾಪ್ ಲಾಸ್ ಪಾಯಿಂಟ್ ಅಂತ ಇರುತ್ತೆ, ಒಂದು ಟಾರ್ಗೆಟ್ ಇರುತ್ತೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಟೈಮ್ ಝೋನ್ ಅಂತ ಇರುತ್ತೆ. ನಾನೊಂದು ಸ್ಟಾಕ್ನ ಪರ್ಚೇಸ್ ಮಾಡಿದ್ರೆ ಎಟರ್ನಿಟಿ ಹೋಲ್ಡ್ ಮಾಡಬೇಕು ಅಂತೇನಿಲ್ಲ, ಅದಕ್ಕೆ ಆದಂಥ ಒಂದು ರೀಸನೇಬಲ್ ಟೈಮ್ ಕೊಡಬೇಕು. ಲೆಟ್ಸ್ ಎ ಶಾರ್ಟ್ ಟರ್ಮ್ 30 days, 60 days, 90 days ಆದಮೇಲೆ ಅದು ಸ್ಟಾಪ್ ಲಾಸು ಹಿಟ್ ಆಗದಿದ್ರೆ, ಟಾರ್ಗೆಟು ಹಿಟ್ ಆಗದಿದ್ರೆ, ಐ ವಿಲ್ ರಿಟೈರ್ ದಿ ಸ್ಟಾಕ್. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಪರ್ಫಾರ್ಮಿಂಗ್ ಆಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್. ಸೊ ಈ 4 ಪ್ಯಾರಾಮೀಟರ್ಸಲ್ಲೇ ಟ್ರೇಡ್ ಮಾಡ್ತಾ ಹೋದರೆ ಆ್ಯಂಡ್ ಅ ವೆರಿ ಫೋಕಸ್ ಸೆಟ್ ಆಫ್ ಸ್ಟಾಕ್ಸಲ್ಲಿ ಮಾಡ್ತಾ ಹೋದರೆ ಐ ಥಿಂಕ್ ಯುವರ್ ಸಕ್ಸಸ್ ಈಸ್ ಇವೆಂಚುಲಿ ವಿಲ್ ಕಮ್. ಈ ಮೇ ನಾಟ್ ಬಿ ಇಮಿಡಿಯೇಟ್, ಬಂದೇ ಬರುತ್ತೆ. ಓಕೆ, ದಟ್ಸ್ ವೇರ್ ಟೆಕ್ನಿಕಲ್ ಅನಾಲಿಸಿಸ್ ಹ್ಯಾಸ್ ಅ ವೆರಿ ವೆರಿ ಬಿಗ್ ರೋಲ್ ಟು ಪ್ಲೇ, ಮುಖ್ಯ ಪಾತ್ರ. ಓಕೆ ಸರ್, ತಾವು ಹೇಳಿದ್ರಿ ಇವಾಗ ಈ ಮೋರ್ ದೆನ್ 200ಕ್ಕೂ ಹೆಚ್ಚು ಇಂಡಿಕೇಟರ್ಲಿ ಆ್ಯಕ್ಚುಲಿ ಒಂದು 5-6 ಇಂಡಿಕೇಟರ್ಸ್ ಸಾಕಾಗುತ್ತೆ ಅನ್ನುವಂಥದ್ದು. ಸೊ ಅದಾದಮೇಲೆ ತಾವು ಚಾರ್ಟ್ ಬಗ್ಗೆನೂ ಕೂಡ ಹೇಳಿದ್ರಿ. ಸೊ ಚಾರ್ಟ್ಗಳಂತ ಬಂದಾಗ ಅದರಲ್ಲಿ ಏನಾದರೂ ಟೈಪ್ಸ್ ಏನಾದರೂ ಇದೆಯಾ, ಹೇಗೆ ಏನು ಅಂತ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಅಗೇನ್ ಡೈಸೆಕ್ಟ್ ಮಾಡ್ತಾ ಹೋಗಬೇಕು ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ವಿಲ್ ಬಿಕಮ್ ಮೋರ್ ಟೆಕ್ನಿಕಲ್. ಈಗ ಅಗೇನ್ ನಿಮಗೆ ಬಾರ್ ಚಾರ್ಟ್ ಅಂತಿರುತ್ತೆ, ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂತಿರುತ್ತೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಇದೆ, ಚಾರ್ಟ್ ಇಂಡಿಕೇಟರ್ಸ್, ಚಾರ್ಟ್ ಪ್ಯಾಟರ್ನ್ಸ್, ಕಪ್ ಆ್ಯಂಡ್ ಹ್ಯಾಂಡಲ್ಸ್, ಹೆಡ್ ಆ್ಯಂಡ್ ಶೋಲ್ಡರ್ಸ್, ಇವೆಲ್ಲ ತುಂಬಾನೇ ಇರುತ್ತೆ. ಆ್ಯಂಡ್ ಒಂದು ದೇ ಆರ್ ಆಲ್ ಇಂಪಾರ್ಟೆಂಟ್, ಕಲಿಯೋದು ಬೆಟರ್. ಓಕೆ, ಅಂದರೆ ಈಗ ನಾನು ಹೇಳಿದೀಗ ಒಂದು ಕಾಮನ್ ಇನ್ವೆಸ್ಟರ್ಸ್ಗೆ ಇದರಲ್ಲಿ ಯಾವುದೆಲ್ಲ ತಿಳ್ಕೊಬೇಕು ಅಂತ ನಿಮ್ಗೆ ಅನಿಸುತ್ತೆ? ಸರ್ ನನ್ನ ಪ್ರಕಾರ ಅಗೇನ್ ಇಫ್ ಯು ಆರ್ ಅ ಟ್ರೇಡರ್, ಓಕೆ, ಆಸ್ ಅನ್ ಇನ್ವೆಸ್ಟರ್ ಅಂತ ನೋಡ್ತಾ ಹೋದರೆ ಚಾರ್ಟ್ ಪ್ಯಾಟರ್ನ್ಸ್ ಈಸ್ ಮಚ್ ಬೆಟರ್. ಹಾಂ, ಸೊ ದಟ್ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಓಕೆ, ಈ ಒಂದು ವೀಕ್ಲಿ ಚಾರ್ಟಲ್ಲಿ, ಮಂತ್ಲಿ ಚಾರ್ಟಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಯಾವ ರೀತಿ ಪ್ಯಾಟರ್ನ್ ಫಾರ್ಮೇಷನ್ ಆಗ್ತಿದೆ. ಓಕೆ, ನಾನು ಇದನ್ನು ಈ ಪ್ಯಾಟರ್ನ್ ಕನ್ಫರ್ಮೇಷನ್ ಬಂದಮೇಲೆ ನಾನು ತೊಗೊಂಡ್ರೆ ಐ ವಿಲ್ ಹೋಲ್ಡ್ ಫಾರ್ ಅಟ್ಲೀಸ್ಟ್ ಇನ್ನೊಂದು 3-4 ವರ್ಷಕ್ಕೆ ಹೋಲ್ಡ್ ಮಾಡ್ತೀನಿ. ಓಕೆ, ಅಥವಾ 8-10 ವರ್ಷಕ್ಕೆ ಹೋಲ್ಡ್ ಮಾಡ್ತೀನಿ ಅಂದರೆ ನೀವು ಪ್ಯಾಟರ್ನ್ಸ್ನ ನೋಡ್ತಾ ಹೋಗ್ಬೋದು. ಶಾರ್ಟ್ ಟರ್ಮ್ ಚಾರ್ಟಲ್ಲಿ ಪ್ಯಾಟರ್ನ್ಸ್ನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಇಟ್ ಬಿಕಮ್ಸ್ ಅ ಚಾಲೆಂಜ್. ಪ್ಯಾಟರ್ನ್ಸ್ ತುಂಬ ಕ್ವಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಆವಾಗ ಇಂಡಿಕೇಟರ್ಸ್ ಅಂತಿದ್ರೆ ಅಗೇನ್ ಟ್ರಾಫಿಕ್ ಸಿಗ್ನಲ್ಲಿ ಜಾಸ್ತಿ ಥಿಂಕ್ ಮಾಡೋವಂಥದ್ದೇನಿಲ್ಲ. ಬ್ಲೂ ಇದೆಯಾ, ಇಲ್ಲ ಗ್ರೀನ್ ಇದೆಯಾ, ರೆಡ್ ಇದೆಯಾ, ಆಂಬರ್ ಇದೆಯಾ, ಓಕೆ, ಹೊರಡೋಕ್ಕೆ ಮುಂಚೆ ಲೆಫ್ಟ್ ರೈಟ್ ನೋಡಿ ಹೊರಡಬೇಕು, ಸಿಂಪಲ್. ಆ್ಯಂಡ್ ಬ್ರೇಕ್ ಮೇಲೆ ಕಾಲಿದ್ರೆ ಅನುಕೂಲ. ಓಕೆ, ಸೊ ದಟ್ ಯು ನೋ ವೆನ್ ಟು ಎಕ್ಸಿಟ್. ಅದೇ ರೀತಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋರಿಗೆ ನನ್ನ ಸಿಗ್ನಲ್ ಬಂತ ನನ್ನ ಇದು ಸಿಸ್ಟಮಲ್ಲಿ, ಟ್ರೇಡಿಂಗ್ ಸಿಸ್ಟಮಲ್ಲಿ ಅಗೇನ್ ನೀವು ಇಂಡಿಕೇಟರ್ಸ್ ಬಗ್ಗೆ ಹೈಲೈಟ್ ಮಾಡಿದ್ರಿ. ಒನ್ಸ್ ಅಗೇನ್ ಸರ್, ನಿಮ್ಮ ಕೋರ್ ಪ್ರಿನ್ಸಿಪಲ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಇಸ್ ಪ್ರೈಸ್ ಆ್ಯಂಡ್ ವಾಲ್ಯೂಮ್ ಆ್ಯಕ್ಷನ್. ಏನಾಗ್ತದೆ, ಮೂವಿಂಗ್ ಆವ್ರೇಜ್ ಅಂತ ತಗೊಳ್ಳೋಣ. ಕೆಲವರು 50 and 200 ಯೂಸ್ ಮಾಡ್ತಾರೆ, ಕೆಲವರು 25 and 50 ಯೂಸ್ ಮಾಡ್ತಾರೆ, ಕೆಲವರು 50 and 100 ಯೂಸ್ ಮಾಡ್ತಾರೆ. ತಪ್ಪು ಸರಿ ಅಂತ ಯಾವುದೂ ಇಲ್ಲ. ನಿಮ್ಮ ಕಂಫರ್ಟ್ ಲೆಕ್ಕಕ್ಕೆ ಏನು ಬೇಕೋ ನೀವು ಅಡ್ಜಸ್ಟ್ ಮಾಡ್ತೀರಾ. ಓಕೆ, 13 and 34 ನಾನು ಯೂಸ್ ಮಾಡ್ಬೋದು. ನೀವು 12 ಇಲ್ಲ, ನಾನು 12 and 31 ಯೂಸ್ ಮಾಡ್ತೀನಿ. ನೀವು ತಪ್ಪು ನಾನು ಸರಿ ಅಂತ ಹೇಳೋಕ್ಕಾಗಲ್ಲ, ಅಥವಾ ನಾನು ತಪ್ಪು ನೀವು ಸರಿ ಅಂತ ಹೇಳಲಿಕ್ಕಾಗಲ್ಲ. ನೀವು ಯಾವುದೋ ಒಂದು ಲಾಜಿಕಲ್ ಬೇಸಿಸ್ ಮೇಲೆ ನೀವು ಅದನ್ನು ಚೂಸ್ ಮಾಡಿರ್ತೀರ. ದ ಬ್ಯೂಟಿ ಈಸ್ ಟೆಕ್ನಿಕಲ್ ಅನಾಲಿಸಿಸಲ್ಲಿ ನೀವು ಏನೇ ವ್ಯಾಲ್ಯೂಸ್, ಇವಾಗ ನಾನೊಂದು 13 and 34 ಮೂವಿಂಗ್ ಆವ್ರೇಜ್ ಅಂತ ಮಾಡಿ ಐ ಕ್ಯಾನ್ ಕಾಲ್ ಇಟ್ ಅಶ್ವಿನ್ ಇಂಡಿಕೇಟರ್. ನೀವು 12 and 26 ಮಾಡಿ ಯು ಕ್ಯಾನ್ ಕಾಲ್ ಮಿಸ್ಟರ್ ಕೇಶವ್ ಪ್ರಸಾದ್ ಇಂಡಿಕೇಟರ್. ಸೊ ಆಲ್ರೆಡಿ 2 ಇಂಡಿಕೇಟರ್ಸ್ ಬಂದೇ ಬಿಡ್ತಲ್ಲ.
ಇನ್ನೊಂದೇನೋ ಕಾಂಬಿನೇಷನ್ ಫಾರ್ಮುಲಾ ಚೇಂಜ್ ಮಾಡಿ ಐ ಕ್ಯಾನ್ ಕಾಲ್ ಇಟ್ ಸಮ್ ಅದರ್ ಸೂಪರ್ ಟ್ರೆಂಡ್ ಅಂತ ಒಂದು ಕರಿಬೋದು, ಅಥವಾ ಇನ್ನೇನೋ ಒಂದು ಕರಿಬೋದು. ಬಾಟಮ್ ಲೈನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರೈಸ್ ಆ್ಯಂಡ್ ವಾಲ್ಯೂಮ್ ಇಸ್ ಸುಪ್ರೀಂ. ಕರೆಕ್ಟ್. ತುಂಬ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಸಮಥಿಂಗ್ ಟೈಮ್ ಟೆಸ್ಟೆಡ್ ಅಂತ ಹೇಳಿದ್ರೆ ನಿಮ್ಮ ಮೂವಿಂಗ್ ಆ್ಯಾವ್ರೇಜಸ್ ಇದೆ, MACDs ಇದೆ, RSI, ಸ್ಟೊಕ್ಯಾಸ್ಟಿಕ್, ವಿಲಿಯಂ ಪರ್ಸೆಂಟೇಜರ್. ಸೊ ದೇರ್ ಇಸ್ ಪ್ರೈಮರಿ ಇಂಡಿಕೇಟರ್ಸ್ ಅಂತ ಏನಂತೀವಿ, ಅದರಲ್ಲಿ ಮೂವಿಂಗ್ ಆ್ಯಾವ್ರೇಜಸ್ MACDs ಎಲ್ಲ ಬರುತ್ತೆ. ಸೆಕೆಂಡ್ರಿ ಇಂಡಿಕೇಟರ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸ್ಟೊಕ್ಯಾಸ್ಟಿಕ್, RSI ಮತ್ತು ವಿಲಿಯಂ ಪರ್ಸೆಂಟೇಜರ್ ಅಂತ ಬರುತ್ತೆ. ಅ ಕಾಂಬಿನೇಷನ್ ಆಫ್ ಬೋತ್ ಈಸ್ ಆಲ್ವೇಸ್ ಗುಡ್ ಟು ಯೂಸ್. ಜೊತೆಗೆ ವಾಲ್ಯೂಮ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್. ಎನಿ ಪ್ರೈಸ್ ಆ್ಯಕ್ಷನ್, ಒಂದು ಪ್ರೈಸ್ ಏರಿಕೆ ಇರ್ಬೋದು ಅಥವಾ ಇಳಿತಾ ಇರ್ಬೋದು, ಅದರಲ್ಲಿ ವಾಲ್ಯೂಮ್ ಎಷ್ಟು ಪಾತ್ರ ಇದೆ ಅನ್ನೋದು ವೆರಿ ಮುಖ್ಯ. ಇಫ್ ಯು ಆರ್ ಆಲ್ಸೋ ಏಬಲ್ ಟು ಸ್ಟಡಿ ವಾಲ್ಯೂಮ್ ಆಸ್ ಅ ಇಂಡಿಕೇಟರ್, ನಥಿಂಗ್ ಲೈಕ್ ಇಟ್. ಬಟ್ ಒನ್ಸ್ ಅಗೇನ್ ನಾನು ಹೇಳಿದಾಗೆ ಇಷ್ಟೆಲ್ಲ ಮಾಡಿಯೂ ಕೂಡ ಯು ಕೆನಾಟ್ ಸೇ 100% ಸಕ್ಸಸ್ ರೇಷಿಯೋ ಅಂತ ಹೇಳೋಕ್ಕಾಗಲ್ಲ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಒಂದು ಚಾರ್ಟ್ ನೋಡಿದಾಗ ಈ ಪ್ರೈಸ್ ಲೆವೆಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಮಾತಾಡ್ತೀವಿ. ಕರೆಕ್ಟ್. ಈ ಪ್ರೈಸ್ ಲೆವೆಲ್ನ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅನ್ನೋದೊಂದು ಇಂಡಿಕೇಶನ್ ಗೊತ್ತಿದ್ರೆ, ಸೊ ಈ ಒಂದು 100 ರೂಪೀಸ್ ಒಂದು ಸ್ಟಾಕ್ ತಗೋತೀನಿ, ನನ್ನ ಟಾರ್ಗೆಟ್ ಎಷ್ಟಿರ್ಬೋದು, 150 ಇರ್ಬೋದು, ಸ್ಟಾಪ್ ಲಾಸ್ ಅನ್ನೋದು ಒಂದು 75 ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ತೊಗೋಣ. 75 ಅನ್ನೋದು ಯಾವ ಬೇಸಿಸ್ ಮೇಲೆ ನಾನು ಮಾಡ್ತೀನಿ? 75 ಕೆಳಗೆ ಬಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ನಾನೊಂದು ಸ್ಟಾಕ್ 100ಗೆ ತೊಗೊಂಡೆ, 89ಗೆ ಸ್ಟಾಪ್ ಲಾಸ್ ಇಡೋಣ, 73ಗೆ ಸ್ಟಾಪ್ ಲಾಸ್ ಇಡೋಣ, ನ್ಯೂಮರಾಲಜಿ ಪ್ರಕಾರ ಸ್ಟಾಪ್ ಲಾಸ್ ಇಡೋಣ ಅಲ್ಲ. ದೇರ್ ಹ್ಯಾಸ್ ಟು ಬಿ ಅ ಲಾಜಿಕಲ್ ಪಾಯಿಂಟ್ ವೇರ್ ಇನ್ ಯು ಆರ್ ಗೋಯಿಂಗ್ ಟು ಎಕ್ಸಿಟ್ ದ ಸ್ಟಾಕ್. ವಾಟ್ ಈಸ್ ಸ್ಟಾಪ್ ಲಾಸ್? ಯು ಆರ್ ಸೇಯಿಂಗ್ ಈ ಪಾಯಿಂಟಿಂದ ಕೆಳಗೆ ನಾನು ಸ್ಟಾಕ್ನ ಹೋಲ್ಡ್ ಮಾಡಲ್ಲ. Stopping the loss, it's not avoiding the loss, stopping the loss beyond a certain point. Okay. And that point has to be logically defined. Maybe ಒಂದು ಸ್ವಿಂಗ್ ಲೋ ಬ್ರೇಕ್ ಅಂತ ಅಂತೀವಿ, ಅಥವಾ ಒಂದು ಸಪೋರ್ಟ್ನ ಬ್ರೇಕ್ ಆದರೆ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಆ ಲೆವೆಲ್ ಕೆಳಗೆ ವಿ ಹ್ಯಾವ್ ಟು ಎಕ್ಸಿಟ್ ದ ಸ್ಟಾಕ್. ಸೊ ದೆರ್ ಇಸ್ ನೋ ಪಾಯಿಂಟ್ ಇನ್ ಹೋಲ್ಡಿಂಗ್ ದ ಸ್ಟಾಕ್. ಆ ಒಂದು ಇಂಡಿಕೇಶನ್ ನಿಮಗೆ ಗೊತ್ತಾಗುತ್ತೆ. ದಟ್ ಈಸ್ ವೇರ್ ಅಗೇನ್ ಲೈಕ್ ಐ ಸೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ತುಂಬಾ ಪ್ರಮುಖ ಪಾತ್ರ. ಒನ್ಸ್ ಅಗೇನ್ ಐ ಸೆ ಫಾರ್ ಟ್ರೇಡರ್ಸ್ ಆ್ಯಂಡ್ ಇದು ಶಾರ್ಟ್ ಟರ್ಮ್ ಟ್ರೇಡರ್ಸ್, ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಕಂಪ್ಯಾನಿಯನ್ ಟು ಹ್ಯಾವ್. ಕರೆಕ್ಟ್. ಸೊ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಸೊ ಹಾಗಿದ್ರೆ ಇದನ್ನೆಲ್ಲ ಕಲೀಲಿಕ್ಕೆ ಸಾಮಾನ್ಯವಾಗಿ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಏನಾದರೂ ಐಡಿಯಾ ಹೇಳ್ಬೋದಾ? ಹೇಗೆ? ಎಟರ್ನಿಟಿ ಸರ್, ಕಲಿತಾನೇ ಬೇಕಾಗುತ್ತೆ. ಬಟ್ ಟು ಸ್ಟಾರ್ಟ್ ಆಫ್ ವಿತ್ ಐ ಸೇ ಒಂದು 3 to 6 months ಆಫ್ 3 months ಆಫ್ ಥಿಯೋರಿಟಿಕಲ್ ಎಕ್ಸ್ಪೀರಿಯನ್ಸ್, ಓಕೆ, ಆ್ಯಂಡ್ ಮತ್ತೆ 3 months ಆಫ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿತೌಟ್ ಪುಟಿಂಗ್ ಟೂ ಮಚ್ ಮನಿ. ನನ್ನ ಎಕ್ಸಾಂಪಲ್ ತೊಗೋಬೇಕು ಅಂದರೆ, ನಾನು ವೆನ್ ಐ ಸ್ಟಾರ್ಟೆಡ್ ಆಫ್ ಕ್ವೈಟ್ ಸಮ್ ಇನ್ ಅ ಲಾಂಗ್ ಟೈಮ್ ಬ್ಯಾಕ್, ಅನ್ಫಾರ್ಚುನೇಟ್ಲಿ ನಮಗಾಗ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಇರ್ತಾರೆ. ಥಿಯೋರಿಟಿಕಲಿ ನಾವು ತುಂಬ ಪರ್ಫೆಕ್ಟ್ ಆಗಿದ್ವಿ, ಬಟ್ ಮಾರ್ಕೆಟಿಗೆ ದುಡ್ಡು ಹಾಕ್ದಾಗಲೇ ಗೊತ್ತಾಯಿತು ಅದರಲ್ಲಿ ಥಿಂಗ್ಸ್ ಆರ್ ಡಿಫ್ರೆಂಟ್. ಬಿಕಾಸ್ ಅಲ್ಲಿ ಒನ್ ಅಡಿಷ್ನಲ್ ಥಿಂಗ್ ವಿಲ್ ಕಮ್, ಯುವರ್ ಎಮೋಷನ್ಸ್. ಕರೆಕ್ಟ್. ಅದು ಟೆಕ್ನಿಕಲ್ ಅನಾಲಿಸಿಸ್ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಹೇಳ್ಕೊಡಲ್ಲ. ಆ್ಯಂಡ್ ಡಿಸಿಪ್ಲಿನ್ ಇರ್ಬೋದು ಅಲ್ಲಿ. ಒಂದು ಇವಾಗ ಹೊಸದಾಗಿ ಒಬ್ಬ ಟ್ರೇಡರ್ ಆಗಿ ಬರ್ತಿದ್ದಾರೆ ಅಂತಂದರೆ, ಇವತ್ತು ನಾನು ಕಲಿಯೋಕ್ಕೆ ಶುರು ಮಾಡಿದ್ರೆ ಒಂದು ಅಟ್ಲೀಸ್ಟ್ 90 days ಅಷ್ಟು ಐ ಗಿವ್ ಮೈ ಸೆಲ್ಫ್ ಆಫ್ ಥಿಯೋರಿಟಿಕಲ್ ನಾಲೆಡ್ಜ್, ಆ್ಯಂಡ್ ಇನ್ನೊಂದು ಅಡಿಷ್ನಲ್ 3 months ಆಫ್ ಪ್ರಾಕ್ಟಿಕಲ್ ನಾಲೆಡ್ಜ್. ತುಂಬ ದುಡ್ಡು ಹಾಕ್ತೆ, ಓಕೆ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ. ಇನ್ಫ್ಯಾಕ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೆನ್ನೆ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್, ತುಂಬ ದಿನಗಳ ನಂತರ ಒಂದು ಮೂವಿ ನೋಡಿದೆ ಟಿವಿನಲ್ಲಿ. ಇಟ್ ವಾಸ್ ಅಬೌಟ್ ಅ ಬಾಕ್ಸಿಂಗ್ ಮ್ಯಾಚ್. ಓಕೆ. ಕೋಚ್ ಬಾಕ್ಸಿಂಗ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಾನೆ. ದ ಬಾಕ್ಸರ್ ಥಿಂಗ್ಸ್ ಈಸ್ ಕಂಪ್ಲೀಟ್ಲಿ ರೆಡಿ, ಐ ವಿಲ್ ಬಿ ದ ಚಾಂಪ್ ಅಂತ ಹೇಳ್ತಾನೆ. ಬಟ್ ಅವ್ರನ್ನ ಒಂದು ಲೋಕಲ್ ಫೈಟ್ ಇದಕ್ಕೆ ಕರ್ಕೊ ಹೋಗ್ತಾರೆ. ದಿಸ್ ವಾಸ್ ಅನ್ ಇಂಗ್ಲೀಷ್ ಮೂವಿ, ತುಂಬ ಓಲ್ಡ್ ಮೂವಿ. ಐ ಡೋಂಟ್ ಥಿಂಕ್ ಮೆನಿ ಪೀಪಲ್ ಹ್ಯಾವ್ ಹರ್ಡ್ ಆಫ್ ದಿಸ್ ನೇಮ್. ಸೊ ಅಲ್ಲಿ ಹೋಗ್ತಾರೆ, ಹಿ ವಿಲ್ ಮೇಕ್ ಹಿಮ್ ಬಾಕ್ಸ್, ಫೈಟ್ ಮಾಡ್ತಾರೆ. ಈ ಸೈಡ್ ನನಗೆ ಐ ಕುಡ್ ಹ್ಯಾವ್ ಡೈರೆಕ್ಟ್ಲಿ, ನಾನು ಎಲ್ಲ ಪ್ರಿಪ್ರೇಷನ್ ಆಗಿದೆ, ನಾನು ಡೈರೆಕ್ಟಾಗಿ ತೊಗೊಂಡೋಗಿ ಅಲ್ಲೇ ರಿಂಗಲ್ಲೇ ಹಾಕಿದರೆ I would have boxed well alva. Why did you make me fight? I'm going to get exhausted anta. He will question the coach. The boxer will question the coach. He said, I know you are a good fighter, but when you are in that ring with 100,000 people around you, that environment itself is different, because that is where your emotions, your instincts will start taking over more than your practice. And I want you to experience that. So ನನ್ನ 3 months ಆಫ್ ಪ್ರಾಕ್ಟಿಕಲ್ ಸೆಷನ್ ಅಂತ ಹೇಳದ್ನಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದ ಮೊಮೆಂಟ್ ನೀವು ಒಂದ್ಸತಿ ದುಡ್ಡು ಹಾಕಿದಾಗ 100 ರೂಪೀಸ್ ಕೆಳಗೆ ಬರ್ತಾ ಇರಬೇಕಾದ್ರೆ ನಿಮ್ಗೆ ಏನು ಎಮೋಷನ್ಸ್ ಓಡುತ್ತೆ, ನೀವೇನು ಆ್ಯಕ್ಷನ್ ತೊಗೋತೀರಾ, ದಟ್ ವಿಲ್ ಡಿಫೈನ್ ವಾಟ್ ಕೈಂಡ್ ಆಫ್ ಅ ಟ್ರೇಡರ್ ಯು ಆರ್. ಸರ್, ಈಗ ನಿಮಗೆ ಈಗ ಟ್ರೇಡರ್ಸಿಗೆ ಎಷ್ಟು ಅಮೌಂಟಿಂದ ಶುರು ಮಾಡಬೇಕು ಅಂತ ಅನಿಸುತ್ತೆ? ಒಂದು ಟ್ರೇಡಿಂಗ್ ಶುರು ಮಾಡಬೇಕಾದ್ರೆ ಯೂಶಲಿ ಎಷ್ಟಾದರೂ ಒಳ್ಳೆಯದು, ಸೇಫ್ ಅಂತ ಅನಿಸುತ್ತೆ ನಮಗೆ? ಸರ್, ಇದೊಂದು ಕ್ವೆಶ್ಚನ್ಗೆ ಐ ಡೋಂಟ್ ಥಿಂಕ್ ಯಾರ ಹತ್ರನೂ ಉತ್ತರ ಇದೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಪ್ರತಿಯೊಬ್ಬ
ಇಂಡಿವಿಜುವಲ್ದು ರಿಸ್ಕ್ ಟಾಲರೆನ್ಸ್ ಇರ್ಬೋದು, ಇನ್ವೆಸ್ಟಬಲ್ ಸರ್ಪ್ಲಸ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಇರುತ್ತೆ. ಎಕ್ವಿಟಿನಲ್ಲಿ ನಿಮಗೆ ರೆಸ್ಟ್ರಿಕ್ಷನ್ ಇಲ್ಲ, ನೀವು ಒಂದು ಶೇರ್ ಕೂಡ ಬೈ ಮಾಡ್ಬೋದು. ಕರೆಕ್ಟ್. ₹100 ಒಂದು ಶೇರು ಬೈ ಮಾಡ್ಬೋದು, ₹10 ಒಂದು ಶೇರು ಬೈ ಮಾಡೋದು. ಸೊ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತ ಬಂದಾಗ ಅಫ್ಕೋರ್ಸ್ ನಿಮಗೆ ಮಾರ್ಜಿನ್ ಮನಿ ಅಂತ ಏನು ಹೇಳ್ತಾರೆ, 1.5-2 ಲಕ್ಷ ಒಂದೊಂದು ಸ್ಟಾಕ್ಗೆ ಹಾಕ್ತಾರೆ, ನಿಫ್ಟಿಗೆ 1.25 ಲಕ್ಷ. ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್, ಸಮ್ವೇರ್ ಅರೌಂಡ್ ದಿಸ್ ನಂಬರ್ ಇರುತ್ತೆ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ಯು ಶುಡ್ ಹ್ಯಾವ್ ದಿ ಮನಿ ಈಕ್ವಲೆಂಟ್ ಟು ದಿ ಕಾಂಟ್ರಾಕ್ಟ್ ವ್ಯಾಲ್ಯೂ. ಅಂದರೆ ಇವತ್ತು ಫ್ಯೂಚರ್ಸಲ್ಲಿ ಆಲ್ದೋ ನಾನು 1.5-2 ಲಕ್ಷ ರೂಪಾಯಿ ಮಾತ್ರ ಇಡಬೇಕಾಗ್ಬೋದು ನನ್ನ ಸ್ಟಾಕ್ನ ಬೈ ಮಾಡಲಿಕ್ಕೆ ಅಥವಾ ಶಾರ್ಟ್ ಸೆಲ್ ಮಾಡಲಿಕ್ಕೆ, ಅಲಾಂಗ್ ವಿತ್ ಸಮ್ ಮಾರ್ಕ್ ಟು ಮಾರ್ಕೆಟ್ಗೆ. ಅಕಸ್ಮಾತ್ ನನ್ನ ಪೊಸಿಷನ್ ನನ್ನ ಅಗೇನ್ಸ್ಟ್ ಹೋದರೆ ಏನು ಲಾಸ್ನ ಬೇರ್ ಮಾಡಲಿಕ್ಕೆ ಬೇಕಾಗುತ್ತೆ, ಅದಕ್ಕೊಂದು ಸ್ವಲ್ಪ ಅಮೌಂಟ್ ಇಡಬೇಕು ಅಂತ ಬ್ರೋಕರ್ ಮತ್ತು ಎಕ್ಸ್ಚೇಂಜ್ ಹೇಳಿದ್ದಾರೆ. ಬಟ್ ನಾನು ಪರ್ಸ್ನಲ್ ಆಗಿ ನನ್ನ ಒಪಿನಿಯನ್ ಅಂದರೆ ಅದು ಕಾಂಟ್ರಾಕ್ಟ್ ವ್ಯಾಲ್ಯೂ ಏನಿರುತ್ತೆ 10 ಲಕ್ಷ 15 ಲಕ್ಷ ಅಷ್ಟಿಟ್ಟೆ, ನೀವು ದುಡ್ಡು ಕಮ್ಮಿ ಕೊಡಿ ಪರವಾಗಿಲ್ಲ, ಬ್ರೋಕರ್ ಎಷ್ಟು ಹೇಳ್ತಾರೆ, ಬಟ್ ಫುಲ್ಲು ದುಡ್ಡಿಟ್ಟೆ ಟ್ರೇಡ್ ಮಾಡಬೇಕು, ಇಲ್ಲಾಂದರೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಅಶ್ವಿನ್ ಅವರೇ, ನಮ್ಮ ವೀಕ್ಷಕರಿಗೆ ಈ ಟ್ರೇಡಿಂಗ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರೆ. ಅಫ್ಕೋರ್ಸ್ ನೀವು ಹೇಳಿದಾಗ ಇದೊಂಥರ ಸಮುದ್ರ ಇದ್ದ ಹಾಗೆ ಸಾಕಷ್ಟು ವಿಚಾರಗಳನ್ನು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಂಥದ್ದು ಖಂಡಿತ ಇದೆ. ಅದರ ಬಗ್ಗೆ ನಾವು ಮುಂದಿನ ಎಪಿಸೋಡ್ ನಾವು ಖಂಡಿತ ತಿಳ್ಕೊಳ್ಳೋಣ. ಖಂಡಿತ ಸರ್. ಸೊ ಹಾಗಾಗಿ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಭಾಳ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.